ನಾವು ಅವತ್ತು ಸೋಮವಾರದ ದಿನ ನಾವು ಅಮಾನತುಗೋಸ್ಕರ ತಾಲೂಕು ಕಚೇರಿ ಮುಂದೆ ಹೋಗಿ ನ್ಯಾಯ ಸಿಗೋವರೆಗೂ ಕೂಡ ನಾವು ಹೋರಾಟವನ್ನು ನಡೆಸ್ತೀವಿ. ಹನುಮಂತರು ನಾವು ಬಡವರು ನೋಡಿ, ಕೂಲಿ ಮಾಡಿದ್ರೆ ಉಂಟು, ಇಲ್ದೇ ಮಾತ್ರ ಇಲ್ಲ ನೋಡಿ. ನಮ್ಗೆ ಈಗ ನಮ್ಮ ಜಮೀನು ನಮ್ಗೆ ಬೇಕು ನೋಡಿ, ದಯವಿಟ್ಟು ನಮ್ಗೆ ಉಳಿಸ್ಕೊಡಿ ನಿಮ್ಮ ದಯದಿಂದ ನೋಡಿ. ಇಲ್ದೇ ಮಾತ್ರ ನಾವು ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಗೆ ಜಾರಕಿಹೊಳಿ ಬ್ರಿಗೇಡ್ನ ವತಿಯಿಂದ ಎಲ್ಲರೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾನೆ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯ ವಿಚಾರ ಏನಪ್ಪ ಅಂತಂದರೆ, ಏನು ಈ ಒಂದು ಬಂಡವಾಳಶಾಹಿಗಳು ಮತ್ತು ಈ ಒಂದು ನಮ್ಮ ಸರ್ಕಾರದ ನೌಕರರುಗಳೆಲ್ಲ ಸೇರಿ ಏನು ಮಾಡ್ತಾ ಇದ್ದಾರೆ, ದಲಿತರನ್ನು ದೌರ್ಜನ್ಯ ಮಾಡೋದಕ್ಕೆ ಹೊರಟಿದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಅಂಗ್ಲ ಹೋಬಳಿಯ ಮಂಗ್ಲ ಮತ್ತು ಚಕ್ಕಳ್ಳಿ ಗ್ರಾಮದಲ್ಲಿರೋಂಥ ಸುಮಾರು 5ರಿಂದ 10 ಬೋವಿ ಜನಾಂಗಕ್ಕೆ ಸೇರಿದಂಥ ದಲಿತ ಕುಟುಂಬಗಳಿಗೆ ಸರ್ಕಾರ 1977 ಮತ್ತು 78ರಲ್ಲಿ ಸರ್ವೆ ನಂಬರು 116 ಮತ್ತು 117, 113, 114 ಈ ಒಂದು 121 ಈ ಒಂದು 113, 114, 117, 116, 117, 118 ಮತ್ತು 121ರಲ್ಲಿ ಚಿನ್ನರಾಜು ಮತ್ತು ಚಿಕ್ಕಗೋವಿಂದಯ್ಯ, ಕುಮಾರಬೋಯಿ, ನಟರಾಜು ಮತ್ತು ಪೊನ್ನಬೋಯಿ ಅಂತ ಮತ್ತು ಮಾರಬೋಯಿ, ಈ ಇಷ್ಟು ಜನ ಬೋಯಿ ಜನಾಂಗಕ್ಕೆ ಸೇರಿದ ದಲಿತ ಕುಟುಂಬಗಳಿಗೆ ಏನು ಜಮೀನನ್ನು PTCL ಆ್ಯಕ್ಟ್ ಕಾಯ್ದೆಯಡಿ ಒಂದು ಅವರಿಗೆ ಮಂಜೂರು ಮಾಡಿರ್ತಾರೆ. ಆ ಒಂದು ಮಂಜೂರಾತಿ ಪತ್ರ ಕೂಡ ನಿಮಗೆ ಇಲ್ಲಿ ಕಾಣ್ತಾ ಇದೆ, ನೋಡ್ಬೋದು. ಆ ಒಂದು ಜಮೀನನ್ನು ಆ ಸಂದರ್ಭದಲ್ಲಿ ಅವರು ಬಹುಶಃ ನಿಮ್ಮೆಲ್ಲ ಗೊತ್ತಿರಂಗೆ ಒಂದು ಬೋವಿ ಸಮುದಾಯ ಅಂತಂದರೆ ಅವ್ರಿಗೆ ಕಲ್ಲು ಹೊಡೆಯೋದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಕೆಲಸಗಳು ಗೊತ್ತಿರಲಿಕ್ಕಿಲ್ಲ. ಅವತ್ತಿಂದ ಇವತ್ತಿಗೂ ಕೂಡ ಆ ಕುಟುಂಬ ತನ್ನ ಈ ಹಿಂದಿನಿಂದನೂ ಆ ಒಂದೇ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿರೋಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರೋಂಥ ವಿಚಾರಗಳೇನೆ. ಅವತ್ತು ಜಮೀನು ಮಂಜೂರಾದಂಥ ಸಂದರ್ಭದಲ್ಲಿ ಅವ್ರಿಗೆ ವ್ಯವಸಾಯದ ಬಗ್ಗೆ ಅಷ್ಟೊಂದು ಅರಿವು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಇದನ್ನು ಉಪಯೋಗಿಸ್ಕೊಂಡಂಥ ಒಂದಷ್ಟು ಜನ ಏನು ಮಾಡಿದ್ದಾರೆ ಮಧ್ಯವರ್ತಿಗಳು, ಇವರ ಜಮೀನನ್ನು ಯಾರೋ ಒಂದಷ್ಟು ಜನ ಬೆಂಗಳೂರಿನ ಯಾವುದೋ ಒಂದು ವ್ಯಕ್ತಿಗೆ ವಾರದ ಹೆಸರಲ್ಲಿ, ಅಂದರೆ ನಮ್ಮ ಈ ಕಡೆ ವಾರ ಅಂತ ಏನು ಹೇಳ್ತೀವಿ, ಒಂದು ಭೋಗ್ಯದ ಹೆಸರಲ್ಲಿ ಹಾಕಿಸ್ಬಿಟ್ಟು ಅವ್ರಿಗೆ ನಿಮಗೆ ವರ್ಷಕ್ಕೆ ಇಂತಿಷ್ಟು ಹಣವನ್ನು ಕೊಡಿಸ್ತೀವಿ ನಾವು, ಸೊ ನೀವು ಇದಕ್ಕೆ ಬಂದು ಸೈನ್ ಮಾಡಿ ಅಂತ ಹೇಳ್ಬಿಟ್ಟು ಯಾವುದೋ ಒಂದಷ್ಟು ಪತ್ರಗಳಿಗೆ ಸೈನ್ನ ಮಾಡಿಸ್ಕೊಂಡು ಆ ನಂತರದಲ್ಲಿ ಏನು ಮಾಡಿದ್ದಾರೆ, ಇವರ ಒಂದು ಜಮೀನನ್ನು ಅಕ್ರಮವಾಗಿ ಅವರ ಹೆಸರಿಗೆ ಟ್ರಾನ್ಸ್ಫರ್ನ ಮಾಡಿಸ್ಕೊಂಡಿದ್ದಾರೆ. ಮೊದಲನೇದಾಗಿ ಏನಾಗಿದೆ ಅಂದರೆ, ಈ ಒಂದು ಜಮೀನು ಕುಮಾರಬೋಯಿ ಮತ್ತು ಇನ್ನಿತರ ಏನು ನಾನು ಹೇಳಿದೆ ಈ ಎಲ್ಲ ಜಮೀನನ್ನು ಮೊದಲನೇದಾಗಿ ಎಲ್ ಮೂಲ್ಚಂದ್ ಅನ್ನೋ ಒಬ್ಬ ವ್ಯಕ್ತಿಯ ಹೆಸರಿಗೆ ಟ್ರಾನ್ಸ್ಫರ್ನ ಮಾಡಿರ್ತಾರೆ. ಆದರೆ ನನಗೆ ಇಲ್ಲಿ ಒಂದು ಅರ್ಥ ಆಗದೆ ಇರೋದು ಏನಪ್ಪ ಅಂತಂದರೆ, 1977 ಮತ್ತು 78ರಲ್ಲಿ ಮಂಜೂರಾದಂಥ ಸಂದರ್ಭದಲ್ಲೇ PTCL ಕಾಯ್ದೆ ಅನ್ನೋದು ಕೂಡ ಒಂದು ಭೂ ಸುಧಾರಣಾ ಕಾಯ್ದೆ ಅನ್ನೋದು ಕೂಡ ಒಂದು ಜಾರಿಗೆ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಏನು ಹೇಳುತ್ತೆ, SC ಮತ್ತು STಗಳ ಲ್ಯಾಂಡನ್ನು ನೀವು ಪರ್ಚೇಸ್ ಅಥವಾ ಸೇಲ್ ಮಾಡಬೇಕು, ಅದು ಸಾಗುವಳಿಗೆ ನೀಡಿರುವಂಥ ಭೂಮಿಯನ್ನು ನೀವು ಸೇಲ್ ಅಥವಾ ಪರ್ಚೇಸನ್ನು ಮಾಡಬೇಕು ಅಂತಂದರೆ ಸರ್ಕಾರದ ಒಂದು ಪರ್ಮಿಷನ್ನ ತಗೋಬೇಕಾಗತ್ತೆ. ಯಾವ ಒಂದು ಉದ್ದೇಶಕ್ಕೋಸ್ಕರ ನೀವು ಅದನ್ನು ಮಾರಾಟ ಮಾಡ್ತಿದ್ದೀರಾ ಮತ್ತು ಯಾವ ಉದ್ದೇಶಕ್ಕೋಸ್ಕರ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಅನ್ನೋ ಒಂದು ಆಧಾರದ ಮೇಲೆ ಅಲ್ಲಿ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು AC ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಇದರಲ್ಲಿ ಅವರು ಕೊಟ್ಟಂಥ ಅನುಮತಿಯ ಮೇಲೆ ಆ ಒಂದು ಜಮೀನನ್ನು ಮಾರಾಟ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಏಕಾಏಕಿ ಅದು ಯಾವುದೇ ಅನುಮತಿ ಮತ್ತು ಆದೇಶ ಯಾವುದೇ ರೀತಿ ಇಲ್ಲದೇ ಹೆಸರು ಬದಲಾವಣೆ ಆಗಿರೋಂಥದ್ದು ಇದೊಂದು ದೊಡ್ಡ ದುರಂತವೇ ಸರಿ ಅನಿಸುತ್ತೆ. ಅದು PTCL ಕಾಯ್ದೆ ಬಂದಂಥ ಸಂದರ್ಭದಲ್ಲೇ ನೀಡಿದಂಥ ಜಮೀನನ್ನೇ ಇವತ್ತು 2011ರಲ್ಲಿ ಮಾಡಿದ್ದಾರೆ ಅಂದರೆ ಇದು ಯಾರ ಒಂದು ಕೈವಾಡ ಇದೆ ಅನ್ನೋದು ಕೂಡ ಯಾರಿಗೂ ಕೂಡ ಇವತ್ತು ಕೂಡ ಅರ್ಥ ಆಗ್ತಾ ಇಲ್ಲ. ಅದಾದ ನಂತರದಲ್ಲಿ ನಾವು ಮೊನ್ನೆ ನಡೆದಂಥ SC ದಿನಾಂಕ 12ನೇ ತಾರೀಕು 12/12/2025 ತಾಲೂಕು ಕಚೇರಿ ನಡೆದಂಥ SC ST ಸಭೆಯಲ್ಲಿ ಈ ವಿಚಾರವನ್ನು ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ವಹಿಸಿದ್ವಿ. ಈ ವಿಚಾರವಾಗಿ ಕೊಡಬೇಕು. ಅಲ್ಲದೇ ಹೈಕೋರ್ಟು ಅಥವಾ ನ್ಯಾಯಾಲಯ ಅಲ್ಲಿ ಅಂದರೆ ಕಾಸನ್ನ ಖರ್ಚು ಮಾಡ್ಕೊಂಡು ಯಾರೊಬ್ಬರು ಕೂಡ ಇಲ್ಲ. ಕರೆಕ್ಟ್ ಕಲ್ಲೊಡೆದು ಜೀವನ ಮಾಡ್ತೀರಾ ಅಂತವ್ರುಗಳು ಇವತ್ತು ಕೂಡ ಎಷ್ಟು ಅವ್ರ ದುಡಿಮೆಗಳೆಲ್ಲ ಎಷ್ಟಿರುತ್ತೆ ಏನು ಅಂತ ನಿಮಗೆ ಗೊತ್ತಿಲ್ಲ. ಹಂಗಾಗಿ ನಾವು ಒಂದು AC ಮತ್ತು ತಹಶೀಲ್ದಾರ್ ಅವರಿಗೆ ಮತ್ತೆ ಮನವಿ ಮಾಡ್ಕೊಳ್ತಾ ಇರೋದು ಈ ಒಂದು ಪತ್ರಿಕಾಗೋಷ್ಠಿಗಳಿಗೆ ಸೋಮವಾರದೊಳಗಡೆ ನಮ್ಮನ್ನು ಈ ಒಂದು ಜಾಗಕ್ಕೆ ಬಂದು AC ಅವರು ಅಥವಾ ತಹಶೀಲ್ದಾರ್ ಬಂದು ಭೇಟಿ ಮಾಡಿ ಅವ್ರಿಗಾದ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಆದಷ್ಟು ಬೇಗ ನಾವು ಏನು ಪರಿಹಾರ ಕೊಡಿಸ್ತಿಲ್ಲ ಅಂತ ಇನ್ನೊಂದು ದಿನ ಮಾಡ್ತೀನಿ. ಆ ಒಂದು ಕ್ರಮ ಕೈಗೊಳ್ಳಬೇಕಂತ ಪ್ರಯತ್ನ ಆಗಲಿಲ್ಲ ಅಂತಂದರೆ ಸೋಮವಾರದ ಬೆಳಿಗ್ಗೆ ನಾವು ತಾಲೂಕು ಆಫೀಸ್ ಮುಂದೆ ಅಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನು ಅದಷ್ಟು ಕುಟುಂಬಗಳ ಜೊತೆಗೆ ಇನ್ನಿತರ ಸಂಘಟನೆಗಳನ್ನು ಕೂಡ ನಾವು ಪರಿಗಣನೆಗೊಂಡು ನಾವು ಅವತ್ತು ಸೋಮವಾರದ ದಿನ ನಾವು ಅಮಾನತ ಉಪವಾಸ ಸತ್ಯಾಗ್ರಹ ತಾಲೂಕು ಕಚೇರಿ ಮುಂದೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಹೋರಾಟವನ್ನು ನಡೆಸ್ತೀವಿ.
ಬೇಡಿ ಸರ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿವಿ. ನಿಮ್ಮ 9 ಜನ ಹೋಗಿ JCB ನಿಲ್ಸಿದ್ರೆ ಎಲ್ಲ ಡಾಕ್ಯುಮೆಂಟ್ ನಮ್ಮ ಹೆಸರಿಲ್ಲ. ನೀವು ಹೆಂಗ್ ಬಂದು ನೀವು ಮಾಡಿ ಅಂದ್ಬಿಟ್ಟು ನಮ್ಮ ಮೇಲೆ ಭಾರಿ ಇದು ಮಾಡ್ತಾರೆ ಸರ್. ಅವರು ಯಾರು ಜಮೀನು ಅಭಿಯನ್ಬಿಟ್ಟು ಅವರ ಸರ್ ಅವ ಬಂದು ನಾವೀಗ ನಮ್ದು ಜಮೀನು ಓನರ್ ತಗೊಂಡ್ರ ನಮ್ದು ಮರ ಕಟ್ಬೇಕು, ನಾವು JCB ನಾನು ಕೊಡ್ತೀನಿ, ಏನೇ ಮಾಡ್ಕೊಂಡ್ರು ಮೊದಲ ಜಮೀನ ನಮ್ದು ಜಮೀನಿದು ಬೆಂಗಳೂರು ಓನರ್ಗೆ ಆಗ್ಬಿಟ್ಟದು. ನಾವು ನಮ್ಮ ಹೆಸರಿಲ್ಲ ನಾವು ಮಾಡ್ತೀವಿ, ಏನು ಮಾಡ್ಕೊಂಡ್ರೆ ಮಾಡ್ಕೊಂಡು ಕಂಪ್ಲೇಂಟ್ ಕೊಟ್ಟರು ಸರ್. ನಾವು ಇಷ್ಟೇ ಅದು ಒಂದು 15 ಎಕರೆ ಸರ್. ಟೋಟಲ್ 5 ಜನರಿಂದ ಸೇರಿ 15 ಎಕರೆ ಮಂಜೂರಾಗಿರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಪೊಲೀಸ್ ಇಲಾಖೆ ಇದು ವಿಚಾರವನ್ನ ತಿಳಿದೇನೆ ಅವತ್ತಿನ ದಿನ ನಾವು ಇನ್ನೂ ತಾಲೂಕು ಕಚೇರಿಯಲ್ಲಿರುವಂಥ ಒಂದು ಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಇದೇ ಠಾಣೆಯ ಆರಕ್ಷಕ ಉಪನಿರೀಕ್ಷಕರು ಕೂಡ ಇರ್ತಾರೆ ಆ ಒಂದು ಸಭೆಯಲ್ಲಿ. ಈ ವಿಚಾರ ಏನು ಎತ್ತ ಅನ್ನೋದು ಗೊತ್ತಿದೆ. ಇವತ್ತಿನ ಬಹು ಜನಾಂಗಕ್ಕೆ ಸೇರಿದಂಥ ಜಮೀನನ್ನು ಇವತ್ತು ಅವರು ಕೊಳ್ಳೆ ಹೊಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ವಿಚಾರವನ್ನು ಅಲ್ಲಿ ಪ್ರಶ್ನೆ ಮಾಡಿದಾಗ ಆ ಒಂದು ಸಂದರ್ಭದಲ್ಲಿ ಸರ್ಕಲ್ ಇದು ಸಬ್ ಇನ್ಸ್ಪೆಕ್ಟರ್ ಅವರು ಕೂಡ ಒಂದು ಇರ್ತಾರೆ. ಆ ಒಂದು ಮಾಹಿತಿನೂ ಕೂಡ ತಗೊಳ್ತೇನೆ. ನಿನ್ನೆ ಏಕಾಏಕಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಈ ಒಂದು 9 ಜನಗಳನ್ನು ಕೂಡ ಠಾಣೆಗೆ ಕರೆಸಿ ಅವ್ರಿಗೆ ಬೆದರಿಕೆ ಹಾಕಿರೋದಲ್ಲದೆ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ನೀವು ಅವ್ರು ಏನು ಅಮೌಂಟ್ ಕೊಡ್ತಾರೆ ಅದನ್ನು ಇಸ್ಕೊಂಡು ಅವರು ಹೈಕೋರ್ಟಿಂದ ಆರ್ಡರ್ ತಗೊಂಡಿದ್ದಾರೆ ಅಥವಾ ಅವ್ರ ಹತ್ರ ದಾಖಲಾತಿಗಳಿದೆ, ಇನ್ನೊಂದು ದಾಖಲಾತಿಗಳಿದೆ ಅಂತೆಲ್ಲ ಹೇಳ್ಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ಮಾಡೋದಲ್ಲದೆ ಅವ್ರಿಗೆ ಬೆದರಿಕೆ ಹಾಕಿದ್ದಾರೆ. ಬೆದರಿಕೆ ಹಾಕಿ ಅವರು ಈ ಒಂದು ಜಮೀನನ್ನು ನೀವು ಅವ್ರಿಗೆ ಬಿಟ್ಕೊಡಿ ನೀವು ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ನನಗೆ ಒಂದು ಅರ್ಥ ಆಗದೆ ಇರೋದು ಏನಪ್ಪ ಅಂದರೆ ಈ ಸರ್ಕಾರಿ ನೌಕರಗಳೆಲ್ಲರೂ ರಿಯಲ್ ಎಸ್ಟೇಟ್ ದಂಧೆಯನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು ಒಂದು ಅರ್ಥ ಆಯ್ತಲ್ಲ. ಯಾಕೆಂದರೆ ಈ ಮತ್ತೆ ಈ ಜಮೀನು ಏನು ವಾರಸ್ದಾರರು ಮತ್ತೆ ಇವತ್ತೇನು ಪರ್ಚೇಸ್ ಮಾಡ್ಕೊಂತ ಬಂದು ನಿಂತಿದ್ದಾರೆ ಅವ್ರುಗಳ ಮಧ್ಯೆ ನಿಂತ್ಕೊಂಡು ಕೆಲಸ ಮಾಡೋಂಥದ್ದು ನಾವು ರಿಯಲ್ ಎಸ್ಟೇಟ್ ಅಂತಲೇ ಹೇಳ್ಬೇಕಲ್ವ. ಈಗ ಭೂಮಿನಲ್ಲಿ ಯಾವುದೇ ಒಂದು ಕೊಂಡ್ಕೊಳ್ಳೋಕ್ಕೆ ಮಾರಾಟ ಮಾಡ್ತಿರ್ಬೋದು, ಮಧ್ಯೆ ದಲ್ಲಾಳಿ ಅಂತ ಇರ್ತಾರೆ. ಆದರೆ ಇವರು ರಾಜ್ಯ ಸರ್ಕಾರದ ನೌಕರರುಗಳು ಅಂತ ಅನ್ಸ್ಕೊಂಡವರು ಸರ್ಕಾರದ ಒಂದು ಆದೇಶಗಳನ್ನ ಏನಿದೆ ಪಾಲನೆ ಮಾಡ್ತಾ ಸಮುದಾಯದ ಈ ದಲಿತ ಮತ್ತು ಬಡವರುಗಳು ಏನಿದ್ದಾರೆ ಅವ್ರಗಳ ಪರವಾಗಿ ಕೆಲಸ ಮಾಡೋಂಥ ಕೆಲಸವನ್ನು ಕೊಟ್ಟು ಇವತ್ತು ಮಧ್ಯವರ್ತಿಗಳಾಗಿ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಥರ ಕಾರ್ಯನಿರ್ವಹಿಸ್ತಾ ಇರೋದು ನಿಜಕ್ಕೂ ಕೂಡ ಒಂದು ದೊಡ್ಡ ದುರಂತನೇ ಅನಿಸುತ್ತೆ ಅಂತ. ನಿನ್ನೆ ಪಾಪ ಆ ಒಂದು 9 ಜನರು ಕೂಡ ಸರಿ ಅಷ್ಟೇ ಠಾಣೆ ಮುಂದೆ ನಿಂತಿದ್ದಂಥದ್ದನ್ನು ನೋಡಿ ನಮ್ಗೆ ಭಾಳ ಬೇಸರ ಆಗಿದೆ ನಿಜವನ್ನು. ಯಾವ ಕಡೆ ಹೋಗ್ತಾ ಇದೆ ಇವತ್ತು ಅಧಿಕಾರ ಅನ್ನೋದು, ಯಾವ ಮಟ್ಟಿಗೆ ಬಳಸ್ಕೊತಾ ಇದ್ದಾರೆ ಇವರು ಅಧಿಕಾರನ, ಯಾವ ಮಟ್ಟಕ್ಕೆ ಬಳಸ್ಕೊತಾ ಇದ್ದಾರೆ, ದಲಿತರ ಮೇಲೆ ಯಾಕೆ ಇಷ್ಟೊಂದು ಕೋಪ? ಈ ವಿಚಾರವಾಗಿ ನ್ಯಾಯಾಲಯದ ಮೊರೆ ಹೋಗೋದಿಲ್ಲ, ನ್ಯಾಯಾಲಯದ ಮೊರೆ ಹೋಗೋದಿಲ್ಲ ಅಂದರೆ ಕೋರ್ಟ್ ಖಂಡಿತ ಅದು ಹೋಗವ ಸರ್. ಅದು ಏನಾಗುತ್ತೆ ಫಸ್ಟ್ ನಾವು ಇಲ್ಲೇನಾಗಿದೆ ಒಂದು ಇವರು 2011ರಲ್ಲಿ AC ಅವರು ಒಂದು ಆದೇಶವನ್ನು ಮಾಡಿದ್ದಾರೆ ಸರ್. ಏನು ಈ ಒಂದು ಜಮೀನು ಇದೇ ಕುಮಾರೇಗೌಡ ಅನ್ನೋ ವ್ಯಕ್ತಿ ನಿರ್ವಾಣೇಗೌಡ ಅನ್ನೋ ವ್ಯಕ್ತಿ ಮೂಳ್ಚಂದಿಂದ ಪರ್ಚೇಸ್ ಮಾಡಿರ್ತಾನೆ. ಆ ಒಂದು ಇಷ್ಟು ಜಮೀನನ್ನು ಮೂಳ್ಚಂದ್ ಅನ್ನೋ ವ್ಯಕ್ತಿಯಿಂದ ನಿರ್ವಾಣೇಗೌಡ ಬಿನ್ ಜವರೇಗೌಡ ಅಂತ ಬನಶಂಕರಲ್ಲಿರುವಂಥ ಬನಶಂಕರಲ್ಲಿರುವಂಥ ವ್ಯಕ್ತಿ ಆ ಒಂದು ಅಷ್ಟು ಜಮೀನನ್ನು ಪರ್ಚೇಸ್ ಮಾಡ್ಕೊಂಡಿರ್ತಾನೆ. ಆತ AC ನ್ಯಾಯಾಲಯಕ್ಕೆ AC ಕೋರ್ಟ್ಗೆ ಹಾಕಿ ಇದನ್ನು ನನ್ನ ಹೆಸರು ಮಾಡಿಕೊಡ್ಬೇಕು ಅಂತ ಕೇಳುತ್ತಾ ಆ ಪ್ರಕರಣವನ್ನು ವಜಾ ಮಾಡಿರ್ತಾರೆ. ಅಲ್ಲಿ ಆ ಪ್ರಕರಣವನ್ನು ವಜಾ ಮಾಡಿದ್ದಾರೆ. ಮತ್ತು ಜೊತೆಗೆ ಈ ಒಂದು ಜಮೀನನ್ನು ಮುಟ್ಟುಗೋಲು ಹಾಕೊಂಡು ನಾವು ಸರ್ಕಾರದ ವಶಕ್ಕೆ ತಗೊಂಡಿರ್ತೀವಿ ಅಂತಲೂ ಕೂಡ ಅವರು ಒಂದು ಆದೇಶವನ್ನು ಮಾಡಿದ್ದಾರೆ. ಇವರು ನಿನ್ನೆ ಹೈಕೋರ್ಟ್ಗೆ ಹೋಗ್ಬಿಟ್ಟು ಸ್ಕ್ವಾಶ್ ಮಾಡಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಿರೋದು ಈ ಒಂದು ಪ್ರಕರಣದಲ್ಲಿ ಸರ್ಕಾರದ ಮುಟ್ಟುಗೋಲು ಹಾಕೊಂಡ್ರೆ ಜಮೀನನ್ನು ಮತ್ತೆ ವಾಪಸ್ ನನ್ನ ವಶಕ್ಕೆ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಒಂದು ಆರ್ಡರ್ ಏನಿದೆ ಆ ಒಂದು ಆರ್ಡರ್ ಮೇಲೆ ಸ್ಕ್ವಾಶ್ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆದರೆ PTCL ಆ್ಯಕ್ಟ್ ನಾವು ಕೇಳ್ತಾ ಇರೋದೇನಪ್ಪ ಅಂದರೆ PTCL ಆ್ಯಕ್ಟ್ ಪ್ರಕಾರವಾಗಿ SC ಅಥವಾ ST ಲ್ಯಾಂಡ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಸರ್ಕಾರದ ಒಂದು ಅನುಮತಿಯನ್ನು ಪಡ್ಕೊಳ್ಬೇಕು. ನೀವೊಂದು ಅನುಮತಿಯನ್ನು ಪಡ್ಕೊಂಡು ಆ ನಂತರದಲ್ಲಿ ನೀವು ಆ ದಾಖಲಾತಿಗಳನ್ನ ಇವ್ರುಗಳಿಂದ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದೀರಾ? ಈಗ ನಾವು ಮೊದಲನೇದಾಗಿ ಇವ್ರನ್ನ ಪ್ರಶ್ನೆ ಕೇಳಬೇಕಲ್ಲ ಸರ್. ಈಗ ನಮ್ಗೆ ಏನು ಎತ್ತ ಅಂದರೆ ಇವತ್ತು ಇಷ್ಟು ವರ್ಷಗಳಾಗಿದೆ 1977-78ರಿಂದ ಅವತ್ತಿಂದ ಗೊತ್ತಿಲ್ಲದೆ ಇರೋದವ್ರಿಗೆ ಇವಾಗ ಒಂದು 15-20 ದಿನದಿಂದ ಇವ್ರ ಗಮನಕ್ಕೆ ಬಂದಿರೋದು. ಯಾವಾಗ ಈ ನಿರ್ವಾಣೇಗೌಡ ಅನ್ನೋ ವ್ಯಕ್ತಿ ಸ್ಕ್ವಾಶ್ ಮಾಡಿಸ್ಕೊಂಡು ಅದಾದ ನಂತರದಲ್ಲಿ ಅಲ್ಲಿ ಬಂದು JCB ತಗೊಂಡು ಬಂದು ಉಳುಮೆ ಮಾಡ್ತೀನಿ ನಾನು, ನೀವು ಯಾರು ಬರೋಂಗಿಲ್ಲ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಈ ಎಲ್ಲ ವಿಚಾರಗಳು ಈಚೆ ಬಂದಿರೋದು. ಅಲ್ಲಿವರೆಗೂ ಕೂಡ ಇವರು ಉಳುಮೆ ಮಾಡ್ಕೊಂಡೇ ಬಂದರೆ ಪ್ರಸ್ತುತ ಈಗಲೂ ಕೂಡ ಅವರೇ ವ್ಯವಸಾಯವನ್ನು ಇನ್ನೂ ಈ ಒಂದು ಭೂಮಿನ ಅವರೇ ವ್ಯವಸಾಯ ಮಾಡ್ತಾ ಇದ್ದಾರೆ. ಈ ಕ್ಷಣಕ್ಕೂ ಆ ವ್ಯಕ್ತಿ ನಿರ್ವಾಣೇಗೌಡ ಅನ್ನೋ ವ್ಯಕ್ತಿ ಬಂದು ಇವರನ್ನ ಈಗ ಇವರು ವ್ಯವಸಾಯ ಇವರೇ ಮಾಡ್ತಾ ಇದ್ರ ಮತ್ತೆ ವಾರ ಕೊಟ್ಟಿದ್ದಾರೆ ಅಂದ್ರಲ್ಲ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಏನು ಬರ್ಸ್ಕೊಂಡಿದ್ರು ಅಂತ ಹೇಳ್ತಾರಲ್ಲ ಇವರು ಯಾರು ಇವೆಲ್ಲರೂ ಹೆಬ್ಬೆಟ್ಟ ಸರ್. ಇವ್ರಿಗೆ ಅಕ್ಷರ ಇವತ್ತಿಗೂ ಕೂಡ ಅಕ್ಷರ ಇವ್ರಲ್ಲಿ ಯಾರು ಕೂಡ ಅಕ್ಷರ ಯಾರು ಇಲ್ಲ. ಇವರು ಈ ಒಂದು ಸಮುದಾಯ ಶೈಕ್ಷಣಿಕವಾಗಿ ತುಂಬ ಹಿಂದುಳಿದಿದೆ. ಇವತ್ತಿಗೂ ಕೂಡ ಮಕ್ಕಳು ಶಾಲೆಗಳನ್ನ ಸೇರೋಂಥದ್ದು ಬೆರಳಿಕೆ ಅಷ್ಟು ಮಾತ್ರ ಇದೆ. ಅದು ಪರ್ಟಿಕ್ಯುಲರ್ ಆ ಒಂದು ಈಗ ಇವರು ಎಷ್ಟನೇ ಇಸ್ಪಿಲ್ ಮಾಡಿದ್ದು ಅವ್ರಿಗೆ ವಾರ 79ರಲ್ಲಿ ಇವ್ರಿಗೆ ಸಾಗುವಳಿ ಆಗಿರುತ್ತೆ ಸರ್. ಇವ್ರಿಗೆ ಓಕೆ 79 ಆಗಿತ್ತು 98-99ರಲ್ಲಿ ಇವರಿಗೆ ಸಾಗುವಳಿಗೆ ಅವರು
ಇವರು ಅವ್ರಿಗೆ ವಾರಕ್ಕೆ ವಾರಕ್ಕೆ ಖಾಲಿ ಬಿದ್ದಿದೆಯಲ್ಲ ಲ್ಯಾಂಡು, ನೀವು ಸುಮ್ಮನೆ ಯಾಕೆ ಇದನ್ನ ಇದು ಮಾಡ್ಕೊಳ್ಳೋದು ಬದಲು ನಿಮ್ಗೊಂದು ಹಣ ಸಿಗುತ್ತೆ ಅನ್ನೋ ಒಂದು ಆಮಿಷ. ಅವ್ರೇನು ಚಟುವಟಿಕೆ ಮಾಡ್ತಿರ್ಲಿಲ್ವಾಗ ಅವ್ರೇನು ಚಟುವಟಿಕೆ ಸುಮ್ನೆ ಆ ನಂತರದಲ್ಲಿ 2002ನೇ ಇಸ್ವಿ ಆದ ನಂತರದಲ್ಲಿ ಇವರಿಗೆ ಒಂದಷ್ಟು ವ್ಯವಸಾಯವನ್ನು ಸ್ಟಾರ್ಟ್ ಮಾಡ್ಕೊಂಡು ಗಿಡಗಳನ್ನ ಹಾಕೊಳ್ಳೋದು ಮತ್ತೆ ತೆಂಗಿನ ಮರಗಳನ್ನ ಹಾಕೋದು. ಅವಾಗ ಏನು ತಡೆದಿರ್ಲಿಲ್ಲ ಅವ್ರು. ಅವತ್ತಿಂದ ಇವತ್ತಿನವರೆಗೂ ಯಾವುದೇ ಸಮಸ್ಯೆ ಇಲ್ಲ ಸರ್. 2002ರಿಂದ 2025ವರೆಗೂ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಈಗ ಅವ್ರ ಹೆಸರು ಟ್ರಾನ್ಸ್ಫರ್ ಯಾವಾಗ ಆಗಿರೋದು ಅದು? 1999 ಅವಾಗಲೇ ಇವರು ದುಡ್ಡು ಇಸ್ಕೊಂಡ್ರಲ್ಲ ಇವರಲ್ಲ ಸರ್, ಇವ್ರ ತಂದೆಯವರು. ಆ ವ್ಯಕ್ತಿ ಇನ್ನೊಬ್ಬರು ಮಾರಾಟ ಮಾಡಿದಾರಲ್ಲ, ಆ ವ್ಯಕ್ತಿ ಇನ್ನೊಬ್ಬರು ಅಲ್ಲ. ಇಲ್ಲಿ ಮೂಲ್ಚಂದ್ ಅನ್ನೋ ವ್ಯಕ್ತಿ ಸರ್. ಇಲ್ಲಿ ಮೊದಲನೇದಾಗಿ ಇವರೆಲ್ಲರ ಹೆಸರಿಂದ ಎಲ್ ಮೂಲ್ಚಂದ್ ಬಿನ್ ಜೂನ್ಕಾರನ್, ಇವರ ಮೂಲ್ಕಾರನ್ ಅನ್ನೋ ವ್ಯಕ್ತಿ ಫಸ್ಟ್ ಮಾಡ್ಕೊಡ್ತೀವಿ, ನೀವು ಧೈರ್ಯವಾಗಿರಿ ಅಂತ ನಮ್ಗ ಒಳ್ಳೆ ಸ್ಥಾನದಿಂದ ಇದ್ದು ಖಾಲಿ ಪೇಪರ್ನಲ್ಲಿ ಕೈ ಸೈನು ಬೆಟ್ ಹಾಕಿ ನಮ್ಮ ಕೈಲಿ ಇಸ್ಕೊಂಡು ಹೋಗಿದ್ದಾರೆ ನೋಡಿ. ಈಗ ಒಂದು 50-60 ವರ್ಷ ಆದ್ಮೇಲೆ ಬಂದು ನಾವು ಅಲ್ಲಿ ಬೆಳವಣಿಗೆ ಮಾಡ್ತಾ ಇದ್ದೀವಿ ನೋಡಿ. ಉಳ್ಳಿ, ಈ ಜೋಳ, ಈ ರಾಗಿ ಎಲ್ಲ ಹಾಕೊಂಡು ನಾವು ವ್ಯವಸಾಯ ಮಾಡ್ಕೊಂಡಿದ್ದೀವಿ ನೋಡಿ. ಮಾಡೋದು ಬೇರೆ ಕಡೆ ಕೆಲ್ಸಕ್ಕೆ ಹೋಗೋದು, ಪುನಃ ಬಂದು ಇಲ್ಲಿ ಮಾಡೋಣ ಅಂತ ಇರುವಾಗ ಇವರು ಇವಾಗ ಬಂದು ಒಂದು 21 ತಿಂಗಳೊಳಗೆ ಬಂದು ಇದು ನಾವು ಮನೆ ಕಟ್ಟಬೇಕು, ನಮಗೆ ಜಾಗ ಮಾಡಿಕೊಡಿ, ನಮ್ಗೆ ದಾರಿ ಮಾಡಿಕೊಡಿ, ಇದು ನಾವು ಇಲ್ಲಿರ್ಬೇಕು, ನಮ್ದು ಜಾಗ ಅಂತ ಅವರು ನಮಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಕರ್ಕೊಂಡು ಹೋಗಿ ನಿಮಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ 9 ಜನದ ಮೇಲೆ ಕಂಪ್ಲೇಂಟು ಮಾಡಿದ್ದಾರೆ ನೋಡಿ. ನಾವು ಈಗ ಎಲ್ಲಿಗೆ ಹೋಗ್ಬೇಕು ನೋಡಿ? ನಮ್ಮ ಒಲೆ ಮನೆ ನಮ್ಗೆ ಬೇಕು ನೋಡಿ. ನಮ್ಗೆ ದಯವಿಟ್ಟು ನಮ್ಗೆ ಉಳಿಸ್ಕೊಡಿ. ನಿಮ್ಮ ಧೈರ್ಯದಿಂದ ನಿಮ್ಗೆಲ್ಲರಿಗೂ ಕೈ ಮುಗಿತೀವಿ ನೋಡಿ. ನಮಗೂ ಸಾಕೈತೆ ನೋಡಿ. ಅವರು ದೊಡ್ಡ ಹನುಮಂತರು, ನಾವು ಬಡವರು ನೋಡಿ. ಕೂಲಿ ಮಾಡಿದ್ರೆ ಉಂಟು, ಇಲ್ದರೆ ಮಾತ್ರ ಇಲ್ಲ ನೋಡಿ. ನಮ್ಗೆ ಈಗ ನಮ್ಮ ಜಮೀನು ನಮ್ಗೆ ಬೇಕು ನೋಡಿ. ದಯವಿಟ್ಟು ನಮ್ಗೆ ಉಳಿಸ್ಕೊಡಿ ನಿಮ್ಮ ಧೈರ್ಯದಿಂದ ನೋಡಿ. ಇಲ್ದರೆ ಮಾತ್ರ ನಾವು ಈ ತಾಲೂಕು ಆಫೀಸಿನ ಮುಂದೆನೆ ನೋಡಿ ನಾವು ಜೀವ ಕಡಿಬೇಕು ಅಂದ್ರೆ ನಾವು ಕಳ್ಕೊತೀವಿ ನೋಡಿ. ನಾವು ಜೀವನೇ ಕಳ್ಕೊತೀವಿ ನೋಡಿ. ಯಾರಿಗೂ ತೊಂದರೆ ಕೊಡೋದು ಬೇಡ. ನಿಮ್ಮಂಥವ್ರು ನೋಡಿ ನಮ್ಗೆ ಕೆಲಸ ಮಾಡ್ತೀವಿ. ಆದರೆ ನಾವು ಅದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರೋರು. ಅಲ್ಲಿ ನಾವು ಕಂಡು ಮಟ್ಟಕ ಅಲ್ಲಿ ಇವರು ವಾಸ ಮಾಡ್ತಿದ್ರು. ಆ ಅವಮ್ಮ ಹೇಳಿದಾಗಿ ಎಲ್ಲ ಉಳ್ಳಿ ಹುಚ್ಚಳೆ ಎಲ್ಲ ಬೆಳಕೊಂಡು ಆಗಲಿದ್ದು ಜೀವನ ಮಾಡ್ತಿದ್ರು. ಅವತ್ತಿನಿಂದ ಏನು ಇವತ್ತು ಗಂಟೆ ಏನೂ ತೊಂದರೆ ಆಗಲಿಲ್ಲ. ಈಗ ಈಗ 3-4 ದಿನದಿಂದ ಆ ಬೆಂಗಳೂರವರು ಏನ ಆದೇಶ ತಂದೀವಿ ನಾವು ಅಂದ್ಬಿಟ್ಟು ಪೊಲೀಸ್ ಪಾರವಾಗಿ ಬಂದು JCB ಕೆಲಸ ಮಾಡಾಗ ನಾನು ಕೂಡ ಹೋಗಿ ಹಿಂಗೆ ಮಾಡಂಗಿಲ್ಲ, ಇದು ನಮ್ಮ SC/ST ಕ್ಯಾಟಗರಿ ಇರೋದು, ಯಾವ ಆದೇಶ ನೀವು ತಂದಿದ್ದಾರೆ ನೀವು ಹಂಗನ ಗಂಟ ನೀವು ಹೋಗಿ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿ ಅಂತ ಹೇಳಿದ್ರು ಅವರು. ಆವಾಗ ಬಂದು ಅಲ್ಲಿಂದ ಬಂದು ಇವ್ರ ಜೊತೆ ಮಾತಾಡೋಣ. ಅವರು ಇನ್ಸ್ಪೆಕ್ಟರ್ ಎಲ್ಲ ಬಂದು ಅವ್ರ ಸಪೋರ್ಟಿಗೆ ಮಾತಾಡ್ತಾರ. ಅಷ್ಟೇ ವಿಚಾರ ಸಹ. ಇನ್ನು ಮುಂದಕ್ಕೆ ನಮ್ಗೆ ಗೊತ್ತಾದಷ್ಟು ನಮ್ಗೆ